ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಏಕ್ದಮ್ ಹೊಸ ರೆಸಿಪಿ. ಮಕ್ಕಳು ಮಾಜಾ ಕುಡಿಸಿ, ಫ್ರೂಟಿ ಕೊಡಿಸಿ ಅಂತ ಕೇಳ್ತಾ ಇರ್ತಾರೆ. ಚಿಕ್ಕ ಬಾಟಲ್ ತರೋದು, ದೊಡ್ಡ ಬಾಟಲ್ ತರೋದು, ಟೆಟ್ರಾ ಪ್ಯಾಕ್ ಕೊಡಿಸೋದು ಯಾವುದೂ ಬೇಕಾಗಿಲ್ಲ. ಇನ್ನು ಈ ಥರ ಮಾಡಿ ನೀವು ಕಾನ್ಸಂಟ್ರೇಟೆಡ್ ಜ್ಯೂಸ್ ರೆಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಈ ಥರ ಮಾಜಾ ನಿಮಗೆ ಮನೆಯಲ್ಲೇ ರೆಡಿ ಆಗುತ್ತೆ. ಬರೀ ನೀರು ಹಾಕಿಬಿಡಿ, ನಿಮ್ಮ ಮಾಜಾ ರೆಡಿ 1 ನಿಮಿಷದಲ್ಲಿ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಏಕ್ದಮ್ ಮಾರ್ಕೆಟಲ್ಲಿರೋ ಮಾಜಾಗಿಂತನೂ ಚೆನ್ನಾಗಿ ಬರುತ್ತೆ. ಅಳತೆನ ನೋಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಹಾಕಿ ಮಾಡಿ, ನಿಮಗೆ ನಿಜವಾಗ್ಲೂ ಮಾರ್ಕೆಟ್ ಜ್ಯೂಸ್ಗಿಂತನೂ ತುಂಬ ಚೆನ್ನಾಗಿ ಬರುತ್ತೆ ಈ ಜ್ಯೂಸ್. ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ಇದಕ್ಕೆ ನಾನು ತೊಗೊಂಡಿರೋದು 1 ಕಪ್ಪಷ್ಟು, 1 ಮೆಜರಿಂಗ್ ಕಪ್ಲೆ 1 ಕಪ್ಪು ಕೇಸರ್ ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ. ನೀವು ಕೇಸರ್ ಅಥವಾ ಅಲ್ಫಾನ್ಸೋ ಆಪೂಸ್ ಬರುತ್ತಲ್ಲ ಅದನ್ನೇ ತೊಗೊಳ್ಳಿ, ಯಾಕೆಂದರೆ ಅದು ಹುಳಿ ಇರಲ್ಲ. ಹಣ್ಣು ಸ್ವೀಟಾಗಿರಬೇಕು. ಮತ್ತು ಇದೆರಡರದ್ದು ಕಲರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಕೇಸರ್ ತೊಗೊಂಡಿರೋದು. 1 ಕಪ್ ಪಲ್ಪ್ಗೆ ಹಾಕಿರೋದು ಅರ್ಧ ಕಪ್ ಸಕ್ಕರೆ. ಅಳತೆ ನೆನ್ಪಿಟ್ಕೊಳ್ಳಿ, 1ಕ್ಕೆ ಅರ್ಧದಷ್ಟು ಸಕ್ಕರೆ. ಒಂದು 5 ನಿಮಿಷ ಕುದಿಸಿ ಇದಕ್ಕೆ ಸಿಟ್ರಿಕ್ ಆ್ಯಸಿಡ್, ಲೆಮನ್ ಸಾಲ್ಟ್ ಅಂತ ಹೇಳ್ತಾರಲ್ಲ, ಸಿಟ್ರಿಕ್ ಆ್ಯಸಿಡನ್ನು 1 ಟೀ ಸ್ಪೂನ್ ಹಾಕಿದ್ದೀನಿ. ಮತ್ತು 1 ಟೀ ಸ್ಪೂನ್ ಯೆಲ್ಲೋ ಫುಡ್ ಕಲರ್ ವಿತ್ ಮ್ಯಾಂಗೋ ಫ್ಲೇವರ್. ಅದು ಮ್ಯಾಂಗೋ ಫ್ಲೇವರ್ ಜೊತೆಗೇ ಫುಡ್ ಕಲರ್ ಬರುತ್ತೆ ಯೆಲ್ಲೋ. ಎಲ್ಲ ಕೇಕ್ ಮಾಡೋ ಐಟಮ್ಸ್ ಸಿಗೋ ಅಂಗಡಿಯಲ್ಲಿ, ಸೂಪರ್ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ, ನೀವು ತಗೋಬಹುದು. ಇದನ್ನು ಚೆನ್ನಾಗಿ 1-2 ನಿಮಿಷ ಬೇಯಿಸ್ಕೊಂಡು ಫ್ಲೇಮನ್ನ ಆಫ್ ಮಾಡಿಬಿಡೋಣ. ಪೂರ್ತಿ ತಣ್ಣಗಾದಮೇಲೆ ಈ ಥರ ಸೋಸ್ಕೋಬೇಕು. ಅದರಲ್ಲಿ ಏನು ಲಮ್ಸ್ ಇಲ್ಲದೆ ಏನು ಇರಲ್ಲ, ಆದರೂ ಒಂದು ಸ್ವಲ್ಪ ಸೋಸ್ಕೊಂಡ್ರೆ ನಮಗೆ ಜ್ಯೂಸ್ನಲ್ಲಿ ಏನು ಬಾಯಲ್ಲಿ ಕರ ಸಿಗಲ್ಲ, ತುಂಬ ಸಾಫ್ಟ್ ಜ್ಯೂಸ್ ರೆಡಿ ಇರುತ್ತೆ. ಹೀಗೆ ಸೋಸ್ಕೊಂಡ್ಬಿಟ್ರೆ ನೋಡಿ ರೆಡಿ ಆಯಿತು ಕಾನ್ಸಂಟ್ರೇಷನ್. ಇದನ್ನು ಫ್ರಿಜ್ಜಲ್ಲಿ ನೀವು ಏರ್ ಟೈಟ್ ಕಂಟೈನರಲ್ಲಿಟ್ಟರೆ 1 ವರ್ಷ ಇಡ್ಬೋದು. ನಾನಿಲ್ಲಿ 6 ತಿಂಗಳಂತ ಬರೆದಿದ್ದೀನಿ, ಬಟ್ ನಿಜವಾಗ್ಲೂ ನಾನು ಲಾಸ್ಟ್ ಇಯರ್ ಪೂರ್ತಿ 1 ವರ್ಷ ಇಟ್ಕೊಂಡಿದ್ದು. ಹೀಗೆ 1 ವರ್ಷ ನೀವು ಇಡ್ಬೋದು. ಈಗ ಇದಕ್ಕೆ ನಾವು 3 ಸ್ಪೂನ್ ಅಷ್ಟು, 3 ದೊಡ್ಡ ಚಮಚ ತೊಗೊಂಡಿದ್ದೀನಿ, 3 ದೊಡ್ಡ ಚಮಚದಷ್ಟು ಕಾನ್ಸಂಟ್ರೇಟೆಡ್ ಜ್ಯೂಸ್ಗೆ ಗ್ಲಾಸ್ ಫುಲ್, ಇದು 180 ml ಗ್ಲಾಸ್ ಇದೆ, ಪೂರ್ತಿ ನೀರು ಹಾಕಿ, ಚಿಲ್ಡ್ ವಾಟರ್, ತಂಪಾಗಿರೋ ನೀರು ಹಾಕಿದರೆ ನಮ್ಮದು ಮಾಜಾ ರೆಡಿ. ಮನೆಗೆ ಯಾರಾದರೂ ಬಂದರೆ ನೀವು ಹೊರಗಡೆಯಿಂದ ಜ್ಯೂಸ್ ತರೋದು ಬೇಕಿಲ್ಲ, ಜಸ್ಟ್ 1 ನಿಮಿಷದಲ್ಲಿ 4-5 ಗ್ಲಾಸ್ ರೆಡಿ ಮಾಡಿಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರೋ ಕನ್ಸಿಸ್ಟೆನ್ಸಿ ಇದೆ ನೋಡಿ. ಇದನ್ನು ನೋಡಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಕುಡಿಬೇಕಂತ. ಸಿಟ್ರಿಕ್ ಆ್ಯಸಿಡ್ ಪರ್ಫೆಕ್ಟ್ ಆಗಿರೋ ಹುಳಿ. ಸ್ವಲ್ಪ ಉಪ್ಪು ಹೇಳೋದು ಮರೆತೆ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ, 1/4 ಚಮಚ ಉಪ್ಪನ್ನು ಸೇರಿಸಿ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.